ನಮಸ್ಕಾರ ಅಭ್ಯರ್ಥಿಗಳೇ, BEd 2025ನೇ ಸಾಲಿನ 7 ವರ್ಷದ ಕೋರ್ಸಿನ ಆನ್ಲೈನ್ ಅರ್ಜಿ ಇವಾಗ ಭರ್ಜರಿಯಾಗಿ ಸ್ಟಾರ್ಟ್ ಆಗಿದೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕು. ಸಲ್ಲಿಸಿದ 7 ದಿನಗಳ ಒಳಗಾಗಿ ಯಾವುದು ಮೆಸೇಜ್ ಬರೋಂಗಿಲ್ಲ, ಕಾಲ್ ಬರೋಂಗಿಲ್ಲ. ನೀವೇ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಎಲ್ಲ ಒಂದು ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನು ಕೂಡ ಒಂದು ಅನಗ್ಜರಿ ಮುಖಾಂತರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಹಳೆಯ ವಿಡಿಯೋದಲ್ಲಿ ಹೋಗಿ ನೋಡ್ಕೊಳ್ಬೋದು. ಅದರ ಜೊತೆಗೆ ನಮ್ಮ ಚಾನಲ್ ನಿಮಗೆ ಕಾಮೆಂಟ್ಸ್ಗಳು, ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಮುಕ್ತವಾಗಿ ನನಗೆ ಕಾಮೆಂಟ್ಸನ್ನು ಹಾಕ್ಬೋದು. ಇದೇ ಒಂದು ವಿಡಿಯೋ ಕೆಳಗಡೆ ಕೂಡ ನೀವು ಡೌಟ್ಗಳನ್ನು ಶೇರ್ ಮಾಡ್ಬೋದು. ಬಿಡುವಿನ ವೇಳೆಯಲ್ಲಿ ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ನಿಮಗೆ ಅದನ್ನು ಮಾಹಿತಿಯನ್ನು ಕೊಡ್ತೇನೆ. ಅಭ್ಯರ್ಥಿಗಳ ಚಾನಲ್ ಹೊಸಬರಾಗಿದ್ದರೆ ಮುಂದೆ ಬರುವಂತಹ ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಪ್ರಕ್ರಿಯೆಗಳಿಗಾಗಿ, ಡೌಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನಂತಂದರೆ SC/ST ಪಂಗಡಕ್ಕೆ ಸೇರುವಂಥ ಅಭ್ಯರ್ಥಿಗಳಿಗೆ ಶುಲ್ಕದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿದರು. ಅದರ ಬಗ್ಗೆ ನಾನು ಏನು ಒಂದು ಮಾಹಿತಿ ಬುಕ್ಲೆಟ್ ಇದೆ ಅದರ ಪ್ರಕಾರ ಮಾಹಿತಿನ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಿ, ಈ ಪ್ಯಾರಾಗ್ರಾಫಲ್ಲಿ ಏನು ಬರೆದಿದ್ದಾರೆ ಅಂತಂದರೆ, ಪರಿಶಿಷ್ಟ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ ಪರಿಶಿಷ್ಟ ಜಾತಿ ಅಂದರೆ SC/ST ಅಭ್ಯರ್ಥಿಗಳಿಗೆ ಅವರ ಪಾಲಕರ ಮತ್ತು ಪೋಷಕರ ವಾರ್ಷಿಕ ಆದಾಯ 2.5 ಅಂದರೆ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ಮಾತ್ರ ದಾಖಲಾತಿ ಸಮಯದಲ್ಲಿ ಪೂರ್ಣ ಶುಲ್ಕ ವಿನಾಯಿತಿ ಇರುತ್ತದೆ. ಸೊ ಏನಪ್ಪ ಅಂದರೆ ಇಲ್ಲಿ 2.5 ಲಕ್ಷ ಯಾರ್ದು ಇನ್ಕಮ್ ಇದೆ ನೋಡಿರಿ, ಅವರುಗಳಿಗೆ ಪೂರ್ಣ ಶುಲ್ಕ ವಿನಾಯಿತಿ ಇದೆ. ಅಂದರೆ ಪೂರ್ಣ ಶುಲ್ಕ ವಿನಾಯಿತಿ ಅಂದರೆ ನೀವು ಫೀಸ್ ಪೇ ಮಾಡೋನೇ ಹಾಗೇನೇ ಇಲ್ಲ, ಕಂಪ್ಲೀಟ್ ಝೀರೋ. ಆದರೆ ಅದೇ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಹೆಚ್ಚಿಗೆ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ಶುಲ್ಕ ಪಾವತಿ ಮಾಡಬೇಕು. ಅಂದರೆ ಇದು ಎಲ್ಲ SC/ST ದವ್ರಿಗೆ ಇಲ್ಲ. ಇದು SC/ST ಒಳಗಡೆ ಯಾರು 2.5 ಲಕ್ಷ ಇನ್ಕಮ್ ಒಳಗಡೆ ಇರುತ್ತೆ ಅವರುಗಳಿಗೆ ಮಾತ್ರ ಅದು ಕಂಪ್ಲೀಟಾಗಿ ಶುಲ್ಕ ವಿನಾಯಿತಿ. ಅಂದರೆ ಕಂಪ್ಲೀಟಾಗಿ ಫ್ರೀ ಎಜುಕೇಷನ್ ಇರುತ್ತೆ. ಅಂದರೆ ಯಾವುದೇ ಥರಂಥ ಫೀಸನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಹೌದಾ? ಅದೇ SC/ST ಒಳಗಡೆ ಏನಾದರೂ ಇನ್ಕಮ್ ಜಾಸ್ತಿ ಇದ್ದರೆ, 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅವರು ಎಲ್ಲ ಫೀಸನ್ನು ಪೇ ಮಾಡಬೇಕು. ಇಲ್ಲಿ ಕೆಟಗರಿ ಮೇಲೆ ಏನು ಮಾಡ್ತಾ ಇಲ್ಲ ಅಂತಂದರೆ ನಿಮ್ಗಳಿಗೆ ಶುಲ್ಕ ವಿನಾಯಿತಿಯನ್ನು ಕೊಡ್ತಾ ಇಲ್ಲ. ಓನ್ಲಿ ಇನ್ಕಮ್ ಆಧಾರದ ಮೇಲೆ ಯಾರು SC/ST ಇದ್ದರೆ ಅವ್ರದ್ದು ಇನ್ಕಮ್ ಆಧಾರದ ಮೇಲೆ ಇಲ್ಲಿ ಶುಲ್ಕ ವಿನಾಯಿತಿಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಇದು ಹೆಂಗೆ ಕಂಡೀಷನ್ ಅಂತಂದರೆ, ನೀವು ಈ ಶುಲ್ಕ ವಿನಾಯಿತಿ ಬಯಸೋರು ತಮ್ಮ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನಿಮ್ದು ಏನಾದರೂ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದರೆ, ನಿಮ್ಗೆ ಕೊಡೋ ಸ್ಪೆಷಲ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನಿಮಗೆ ವಿನಾಯಿತಿ ಇಲ್ಲ. ಅದಕ್ಕೆ ನೋಡಿ, ಭಾಳಷ್ಟು ಅಭ್ಯರ್ಥಿಗಳು ಈಗ ಫಾರ್ ಎಕ್ಸಾಂಪಲ್ ಇನ್ಕಮ್ SC/ST ಇರ್ತಾರೆ, ಆದರೆ ಅವ್ರದ್ದು ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾರೆ, ದೊಡ್ಡ ಬಿಸ್ನೆಸ್ ಮೆನ್ ಇರ್ತಾರೆ, ಅವ್ರುಗಳಿಗೆ ಇದು ವಿನಾಯಿತಿ ಬರೋಂಗಿಲ್ಲ. ಆಮೇಲೆ ಡಾಕ್ಯುಮೆಂಟ್ ನೀವು ವೆರಿಫಿಕೇಷನ್ ಟೈಮಲ್ಲಿ, ನೀವು ಡಾಕ್ಯುಮೆಂಟ್ ಪರಿಶೀಲನೆ ಟೈಮಲ್ಲಿ ಮಾಡಿದರೆ ಮಾತ್ರ ಇದು ಶುಲ್ಕ ವಿನಾಯಿತಿ ಇರುತ್ತೆ. ಇಲ್ಲ ಅಂತಂದರೆ ನಿಮಗೆ ಶುಲ್ಕ ವಿನಾಯಿತಿ ಕೊಡೋಂಗಿಲ್ಲ ಅಂತ ಇದರಲ್ಲಿ ಬರೆದಿದ್ದಾರೆ.